ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ಒಂದು ಲಾಗ್ನ ವಿಶೇಷ ಏನು ಅಂತಂದರೆ, ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಖ್ವಾಜಾ ಬಂದೇ ನವಾಜ್ ದರ್ಗಾ ಅಂತ ಹೇಳ್ಬಿಟ್ಟು ಈ ದರ್ಗಾದ ಬಗ್ಗೆ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ ಖ್ವಾಜಾ ಬಂದೇ ನವಾಜ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಈ ದರ್ಗಾದ ಒಂದು ಸ್ಪೆಷಾಲಿಟಿ ಏನು ಅದನ್ನು ತಿಳ್ಕೊಳ್ಳೋಣ, ಮತ್ತು ಇದರ ಇತಿಹಾಸ ಏನು, ಖ್ವಾಜಾ ಬಂದೇ ನವಾಜ್ ಅವರು ಇಲ್ಲಿಯೇ ಯಾಕೆ ಮರಣ ಹೊಂದಿದ್ರು, ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಗುರು ಖ್ವಾಜಾ ಬಂದೇ ನವಾಜ್ ಅವರ ಹೆಸರು ಬಂದ್ಬಿಟ್ಟು ಸೈಯದ್ ಮೊಹಮ್ಮದ್ ಅಲ್ ಹುಸೇನ್ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು 7ನೇ ಆಗಸ್ಟ್ 1321ರಲ್ಲಿ ಜನ್ಮವನ್ನ ಹೊಂದುತ್ತಾರೆ. ಅಲ್ಲಿಂದ ಅವರು ಇಸ್ಲಾಮಿಕ್ ಸುವರ್ಣ ಯುಗದಲ್ಲಿ ಬದುಕಿದ್ರು ಅನ್ನೋ ಮಾತಿದೆ. ಏನಕ್ಕೆ ಅಂತಂದ್ರೆ ಅವರ ಒಂದು ಜೀವಿತಾವಧಿಯಲ್ಲಿ ಇಸ್ಲಾಮಿಕ್ ಧರ್ಮ ತುಂಬಾ ಉತ್ತುಂಗದಲ್ಲಿತ್ತು ಅಂತ ಹೇಳ್ತಾರೆ. ಇವರು ಬಂದ್ಬಿಟ್ಟು ಸುನ್ನಿ ಪಂಗಡದ ಸೂಫಿ ಸಂತರನ್ನ ಹೋಲ್ತಾರೆ. ಇವೆಲ್ಲ ಬಂದ್ಬಿಟ್ಟು ಖ್ವಾಜಾ ಬಂದೇ ನವಾಜ್ ಅವರ ಸಮಾಧಿಗಳು. ಗುರು ಖ್ವಾಜಾ ಬಂದೇ ನವಾಜ್ ಅವರು 17 ಡಿಸೆಂಬರ್ 1398ರಂದು ದೆಹಲಿಯಿಂದ ದೌಲತಾಬಾದ್ಗೆ ಬರ್ತಾರೆ. ಏನಕ್ಕೆ ಅಂತಂದ್ರೆ ದೆಹಲಿಯ ಮೇಲೆ ತೈಮೂರ್ನಿಂದ ಮುತ್ತಿಗೆ ಹಾಕಲಾಗುತ್ತೆ. ಆ ಕಾರಣದಿಂದ 1400ರ ಸುಮಾರಿಗೆ ಖ್ವಾಜಾ ಬಂದೇ ನವಾಜ್ ಅವರು ದೌಲತಾಬಾದ್ನಲ್ಲೇ ಇರ್ತಾರೆ. ಗುರು, ಇವಾಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಖ್ವಾಜಾ ಬಂದೇ ನವಾಜ್ ಅವರ ಸಮಾಧಿ. ನಾನು ಇವಾಗ ಒಳಗಡೆನೆ ಕೂತ್ಕೊಂಡಿದ್ದೀನಿ. ಇದನ್ನೇ ಒಂಥರ ದರ್ಗಾ ಟೈಪ್, ಅಂದ್ರೆ ನಾವು ದೇವರ ಗುಡಿ ಅಂತ ಪೂಜೆ ಮಾಡ್ತೀವಲ್ಲ, ಆ ರೀತಿ ಪೂಜೆ ಮಾಡ್ತಾರೆ. ಇಲ್ಲಿ ಎಲ್ಲಾ ಧರ್ಮದವರು ಕೂಡ ಬರ್ತಾರೆ. ಹಿಂದೂ, ಮುಸ್ಲಿಂ, ಬೌದ್ಧ, ಸಿಖ್ ಎಲ್ಲಾ ಧರ್ಮದವರು ಬರ್ತಾರೆ. ಯಾವ ಧರ್ಮ ಭೇದವೂ ಈ ಒಂದು ದರ್ಗಾದಲ್ಲಿ ಇಲ್ಲ. ಗುರು, ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಇದನ್ನ ನೀವು ನೋಡಿದ್ರೆ ಏನ್ ಅನ್ಸುತ್ತೆ? ಈ ರೀತಿ ಕೀ ಕಟ್ಟಿದ್ದಾರೆ, ಅದಕ್ಕೆ ದಾರ ಕಟ್ಟಿದ್ದಾರೆ. ಈ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಅನ್ಕೊಂಡು ಈ ರೀತಿ ಕಟ್ಟೋದ್ರಿಂದ ಅದು ನೆರವೇರುತ್ತೆ ಅಂತ ಇಲ್ಲಿ ನಂಬಿರುವಂತ ಮಾತು. ಬಂದೇ ನವಾಜ್ ಅವರು ಸಾಹಿತಿಗಳು ಕೂಡ ಆಗಿದ್ರು. ಅರೇಬಿಕ್, ಪರ್ಷಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಎಲ್ಲಾ ಭಾಷೆಗಳಲ್ಲಿ ಸೇರಿ ಒಟ್ಟು 195 ಪುಸ್ತಕಗಳನ್ನು ಬರೆದಿದ್ದಾರೆ. ಇದು ಬಂದ್ಬಿಟ್ಟು ಬಂದೇ ನವಾಜ್ ದರ್ಗಾದ ಮುಂದುಗಡೆ ಇರುವಂತಹ ಒಂದು ಸ್ಪೇಸು. ಇಲ್ಲಿ ಸಮಾಧಿಗಳಿದೆ. ಒಳಗಡೆ ಒಂದು ಚಿಕ್ಕ ಪ್ರೇಯರ್ ಹಾಲ್ ಕೂಡ ಇದೆ. ಗುರು, ಇವಾಗೇನು ನೀವು ಇದನ್ನ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಖ್ವಾಜಾ ಬಂದೇ ನವಾಜ್ ಅವರ ಮಗನ ಒಂದು ಸಮಾಧಿ ಇರುವಂತ ಜಾಗ ಅಂತ ಹೇಳ್ತಾರೆ. ಅಲ್ಲಿಂದ ಆ ಸಮಾಧಿ ಮುಂದ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಸ್ಟ್ರೇಟ್ ಆಗಿ ಬಂದೇ ನವಾಜ್ ಅವರ ಸಮಾಧಿ ಕಾಣುತ್ತೆ.
ಇಲ್ಲಿಗೆ ಬರುವಂಥ ಜನ ಎಲ್ಲ ಧರ್ಮದವರು ಬಂದು ಇಲ್ಲಿ ಭೇಟಿ ಕೊಡ್ತಾರೆ. ಯಾವುದೇ ರೀತಿಯಾಗಿರುವಂಥ ಧರ್ಮ ಭೇದ ಇಲ್ಲ. ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ, ಜೈನ್ ಎಲ್ಲರೂ ಬರ್ತಾರೆ. ನಾನು ಎಲ್ಲರನ್ನೂ ನೋಡಿದ್ದೀನಿ. ಇಲ್ಲಿಗೆ ಈ ಲಾಗನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಟೇಕ್ ಕೇರ್. ಬಾಯ್ ಬಾಯ್.